ನಿನ್ನೆ ಡಿಕೆಶಿ ಅವರು ದಿಲ್ಲಿ ಪ್ರಯಾಣವನ್ನ ಬೆಳೆಸಿದ್ರು. ಇವತ್ತು ಸಹೋದರ ಅಂದ್ರೆ ಡಿಕೆಶಿ ಸಹೋದರ ಡಿಕೆ ಸುರೇಶ್ ದಿಲ್ಲಿ ಪ್ರಯಾಣವನ್ನ ಹಮ್ಮಿಕೊಂಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಜೊತೆಗೆ ದಿಲ್ಲಿ ಪ್ರಯಾಣವನ್ನ ಬೆಳೆಸಿರೋದು ಇದೇ ವಿಚಾರಕ್ಕೆ ಅನ್ನೋದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನನ್ನ ಅಣ್ಣ ಸಿಎಂ ಆಗಬೇಕು ಎಂಬ ಲೆಕ್ಕಾಚಾರದೊಂದಿಗೆ ಡಿಕೆ ಸುರೇಶ್ ಕೂಡ ಇತ್ತ ಹೈಕಮಾಂಡ್ ಜೊತೆ ಬ್ಯಾಟಿಂಗ್ ಬೀಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಕೆಶಿ ಇವತ್ತು ಡಿಕೆಶಿ ಸಹೋದರ ಡಿಕೆ ಪವರ್ ಶೇರಿಂಗ್ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡುವಂತಹ ಚಾನ್ಸಸ್ ಇದೆ. ನನ್ನ ಅಣ್ಣ ಸಿಎಂ ಆಗಬೇಕು ಎಂಬ ಲೆಕ್ಕಾಚಾರದೊಂದಿಗೆ ಮಾತುಕತೆ. ನಮ್ಮ ಸಹೋದರನ ತ್ಯಾಗ ಅಂದ್ರೆ ತಮ್ಮ ಸಹೋದರನ ತ್ಯಾಗ ಮಾಡ್ತಾ ಇರೋದು. ನನ್ನ ಅಣ್ಣ ಸಿಎಂ ಆಗಬೇಕು ಅನ್ನೋ ಲೆಕ್ಕಾಚಾರದೊಂದಿಗೆ ಡಿಕೆ ಸುರೇಶ್ ಬ್ಯಾಟಿಂಗ್ ಬೀಸ್ತಾ ಇದ್ದಾರೆ. ತಮ್ಮ ಸಹೋದರನ ತ್ಯಾಗ ಪರಿಶ್ರಮದ ಬಗ್ಗೆ ಸುರೇಶ್ ಮನವರಿಕೆ ಮಾಡೋದಕ್ಕೆ ದಿಲ್ಲಿ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡೋದಕ್ಕೆ ಮುಂದೆ ಆಗ್ತಾ ಇದ್ದಾರೆ ಡಿಕೆ ಸು. ಎಸಿಗೇನು ಸಿಎಂ ಸಿದ್ದರಾಮಯ್ಯ ತನ್ನ ಕುರ್ಚಿಯನ್ನ ಮುಂದುವರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನನ್ನ ಜೊತೆ ನಿಂತಿದೆ ಅನ್ನೋ ಭರವಸೆಯಲ್ಲಿದ್ದಾರೆ. ಅದೇ ರೀತಿ ಡಿಕೆ ಶಿವಕುಮಾರ್ ಕೂಡ ನಾನು ಅಷ್ಟೇ ಅರ್ಹನು ಆ ಸಿಎಂ ಕುರ್ಚಿಗೆ, ನನಗೂ ಕೂಡ ಹೈಕಮಾಂಡ್ ಮನವೊಲಿಸಿ ನಾನು ಕೂಡ ಸಿಎಂ ಸ್ಥಾನವನ್ನ ಪಟ್ಟವನ್ನ ಏರ್ಬೇಕು ಅಂತ ಒಂದ್ ಕಡೆ ಡಿಕೆ ಶಿವಕುಮಾರ್. ಈಗ ಇವರಿಬ್ಬರ ಕುರ್ಚಿ ಕದನದ ಮಧ್ಯೆ ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಇದೀಗ ದಿಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸುರೇಶ್ ಕುಮಾರ್ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೈಕಮಾಂಡ್ ಅನ್ನ ಭೇಟಿಯಾಗಿ ನನ್ನ ಅಣ್ಣ ಸಿಎಂ ಆಗಬೇಕು ಅನ್ನೋ ಲೆಕ್ಕಾಚಾರದೊಂದಿಗೆ ಡಿಕೆ ಸುರೇಶ್ ಅವರು ದಿಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಏನು ನಮ್ಮ ತಮ್ಮ ಸಹೋದರ ತ್ಯಾಗ ಮಾಡಿದ್ದಾನೆ, ಅದರ ಪರಿಶ್ರಮ ಏನೇನಿದೆ, ಏನೇನು ತ್ಯಾಗ ಮಾಡಿದ್ದಾರೆ, ಏನೇನು ಪರಿಶ್ರಮ ಏನೆಲ್ಲ ಮಾಡಿದ್ದಾರೆ ಅದನ್ನೆಲ್ಲ ನಾನು ಹೈಕಮಾಂಡ್ ಹತ್ರ ಮನವರಿಕೆ ಮಾಡ್ತೇನೆ ಅಂತ ಸುರೇಶ್ ಇದೀಗ ದಿಲ್ಲಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಣ್ಣನ ಪರ ಸಮುದಾಯದ ಅಸ್ತ್ರ ಪ್ರಯೋಗಿಸಲು ಡಿಕೆ ಸು ಈಗ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದಾರೆ. ಈ ಬಾರಿ ವರಿಷ್ಠರ ಮೇಲೆ ಒತ್ತಡಕ್ಕೆ ಸಹೋದರ ಸಜ್ಜು. ಕೈಪಡಿಯಲ್ಲಿ ಸಂಚಲನ ಮೂಡಿಸಿದ ಸಹೋದರ ದೆಹಲಿ ಭೇಟಿ ಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರ ಕಣ್ಣು ಸಹೋದರನ ಮೇಲಿದೆ. ಹಿಂದೆ ಸಿಗುತ್ತಾ ಹಾಗಿದ್ರೆ ವರಿಷ್ಠರ ಭರವಸೆ ಅಥವಾ ಏನಾಗುತ್ತೆ ಅನ್ನೋ ಕುತೂಹಲ ಮೂಡಿಸ್ತಾ ಇದೆ. ಅಣ್ಣನ ಪರ ಸಮುದಾಯದ ಅಸ್ತ್ರ ಉಪಯೋಗಿಸಲು ಇದೀಗ ಡಿಕೆ ಸುರೇಶ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ. ಅಂದ್ರೆ ಇಷ್ಟು ದಿವಸ ಡಿಕೆಶಿ ಅವರು ಹೈಕಮಾಂಡ್ ಅನ್ನ ಭೇಟಿ ಆಗೋದಕ್ಕೆ ಹರಸಾಹಸವನ್ನ ಪಟ್ಟರು, ಎಲ್ಲಿಲ್ಲದ ಉತ್ಸಾಹಕರಾಗಿ ಎಲ್ಲಿಲ್ಲದ ಪ್ರಯತ್ನವನ್ನ ಪಟ್ಟರು. ಈಗ ಅಣ್ಣನ ಪರ ತಮ್ಮ ಬೆನ್ನು ಎಲುಬಾಗಿ ನಿಂತಿರುವಂಥದ್ದು. ಅಂದ್ರೆ ಏನು ಈಗ ಅಣ್ಣನ ಪರ ಸಮುದಾಯದ ಅಸ್ತ್ರ ಇದೆ, ಅದನ್ನ ಪ್ರಯೋಗಿಸೋದಕ್ಕೆ ಈಗ ಡಿಕೆ ಸುರೇಶ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಇದ್ದಾರೆ. ಈ ಬಾರಿ ವರಿಷ್ಠರ ಮೇಲೆ ಒತ್ತಡಕ್ಕೆ ಸಹೋದರರು ಸಜ್ಜಾಗ್ತಾ ಇದ್ದಾರೆ. ಹಾಗಾಗಿ ಕೈಪಡೆಯಲ್ಲಿ ಸಂಚಲನ ಮೂಡಿಸುವಂತಹ ಒಂದಷ್ಟು ಭೇಟಿಗಳಿದೆ. ಆದರೆ ದೆಹಲಿ ಭೇಟಿ ಕೊಡ್ತಾ ಇರೋದು ಕಾಂಗ್ರೆಸ್ಗೆಲ್ಲೋ ಒಂದ್ ಕಡೆ ಸಂಚಲನ ಮೂಡಿಸ್ತಾ ಇದೆ. ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರ ಕಣ್ಣುಗಳು ಡಿಕೆಶಿ ಅವರ ಸಹೋದರ ಡಿಕೆ ಸುರೇಶ್ ಅವ್ರ ಮೇಲಿದೆ. ಹಾಗಾದ್ರೆ ಹಿಂದೆ ಸಿಗುತ್ತಾ ವರಿಷ್ಠರಿಂದ ಭರವಸೆ ಅಥವಾ ಇಲ್ವಾ ಅನ್ನೋ ಕುತೂಹಲ ಕೂಡ ಮೂಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ಸಿಎಂ ಡಿಸಿಎಂ ನಡುವೆ ನಡೀತಾ ಇರುವಂತಹ ಈ ಕುರ್ಚಿ ಕದನದ ಮಧ್ಯೆ ಇದೀಗ ಹೈಕಮಾಂಡ್ ಮನವೊಲಿಸೋದಕ್ಕೆ ಮನವರಿಕೆ ಮಾಡೋದಕ್ಕೆ ಡಿಕೆ ಸುರೇಶ್ ಅವರು ದಿಲ್ಲಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇದಕ್ಕೆ ಹೋಗ್ತಾ ಇದ್ದಾರೆ ಅಥವಾ ಬೇರೆ ಏನಾದ್ರೂ ಕುಂದುಕೊರತೆ ಬಗ್ಗೆ ಮಾತನಾಡೋದಕ್ಕ ಅಂತ? ಇಂಚರ ಈಗಾಗಲೇ ದೆಹಲಿಯ ಪ್ರವಾಸದಲ್ಲಿರ್ತಕ್ಕಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಲವು ಬೇರೆ ಬೇರೆ ಕಾರ್ಯಕ್ರಮಗಳ ನಿಮಿತ್ತ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಸಿಎಂ ಸ್ಥಾನಕ್ಕಾಗಿ ಹಲವು ರೀತಿಯ ಪೈಪೋಟಿಗಳು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಹಾಗಾಗಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇದೀಗ ಇದೇ ಸಂದರ್ಭದಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರ ಸಹೋದರ ಆಗಿರ್ತಕ್ಕಂತಹ ಮಾಜಿ ಸಂಸದರು ಆಗಿರುವಂತಹ ಡಿಕೆ ಸುರೇಶ್ ಅವರು ಸಹಿತ ದೆಹಲಿಯ ಪ್ರಯಾಣವನ್ನ ಇವತ್ತು ಬೆಳೆಸಲಿದ್ದಾರೆ. ದೆಹಲಿಯ ಪ್ರಯಾಣವನ್ನ ಬೆಳೆಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ
ಅಣ್ಣನ ಪರವಾಗಿ ಹೈಕಮಾಂಡ್ ನಾಯಕರ ಬಳಿ ಒಂದಿಷ್ಟು ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅನ್ನುವಂತಹ ಅಭಿಲಾಷೆಯನ್ನ ಸಾಕಷ್ಟು ಹೆಚ್ಚು ರೀತಿಯಲ್ಲಿ ಹೊಂದಿರುವಂತವ್ರು ಅದು ಡಿ ಕೆ ಸುರೇಶ್ ಅವರು. ಸದಾ ಅಣ್ಣನ ಒಂದು ಬೆನ್ನಿಗೆ ನಿಂತಿರ್ತಕ್ಕಂಥವ್ರು, ರಾಜಕೀಯ ವಲಯದಲ್ಲಿ ಆಗಿರ್ಬೋದು, ಪ್ರಮುಖವಾಗಿ ಎಲ್ಲ ಒಂದು ಹಂತದಲ್ಲಿಯೂ ಕೂಡ ಅವರ ಬೆನ್ ಹಿಂದೆ ಡಿ ಕೆ ಸುರೇಶ್ ಅವರು ನಿಂತಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಅವರು ಕೂಡ ಸಂಸದರಾಗಿ ಕೆಲಸವನ್ನ ಮಾಡಿದ್ದಾರೆ, ಈಗಾಗಲೇ ಬೊಮ್ಮಲ್ ಅಧ್ಯಕ್ಷರಾಗಿ ಕೂಡ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೇನೆ ತಾವು ಕೂಡ ಹೈಕಮಾಂಡ್ ನಾಯಕರ ಮನವೊಲಿಸುವಂತ ಪ್ರಯತ್ನವನ್ನ ಮಾಡುವಂತ ಸಾಧ್ಯತೆ ಇದೆ. ಡಿ ಕೆ ಸುರೇಶ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಇಬ್ಬರು ಸಹಿತ ಸಹೋದರರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥದ್ದನ್ನ ಒಂದ್ ಕಡೆ ಡಿ ಕೆ ಸುರೇಶ್ ಅವರು ಅಣ್ಣನ ಪರವಾಗಿ ಕೆಲವೊಂದಿಷ್ಟು ಪಕ್ಷದ ಒಂದು ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹಲವು ರೀತಿಯ ಏನೆಲ್ಲ ಒಂದು ಅವರು ಕೆಲಸವನ್ನ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಅದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರಿಗೆ ಮನದಟ್ಟು ಮಾಡಿಕೊಡುವಂತಹ ಪ್ರಯತ್ನವನ್ನ ಡಿ ಕೆ ಸುರೇಶ್ ಅವರು ಕೂಡ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಯಾಕಂತಂದ್ರೆ ಸಾಕಷ್ಟು ಪೈಪೋಟಿ ಕೂಡ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಕೂಡ ನಡೀತಾ ಇದೆ. ಹಾಗಾಗಿ ಅಣ್ಣನ ಪರವಾಗಿ ಒಂದ್ ಕಡೆ ನಿಂದಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದಂತೆ ಕಾಣ್ತಾ ಇದೆ. ಇಂಚರ. ಎಸ್ ಬಸವರಾಜು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.